ಯಾತನೆ ಬಲ್ಲವನಾಗಿದ್ದೇನೆ. ವಯಸ್ಸು 87 27ರಲ್ಲಿ ಅನುಭವಿಸಿದ್ದೇನೆ ಯಾತನೆ. ಯಾಕಂದರೆ ಮಾನವನ ಬದುಕು ಶಿಲಾಯುಗದಿಂದ ಪ್ರಾರಂಭ ಆಯಿತು. ಮಾನವನ ಬದುಕು ಶಿಲಾಯುಗದಿಂದ ಪ್ರಾರಂಭ ಆಯಿತು. ಈಗ ಎಲ್ಲಿ ಬಂದು ನಿಂತಿದ್ದೇವೆ? ಎಲ್ಲಿ ಬಂದು ನಿಂತೇವೆ? ಅಲ್ಲ, ಶಾಲೆಯುಗ ಅಲ್ಲ, ತಂತ್ರಜ್ಞಾನದ ಯುಗಕ್ಕೆ ಬಂದೇನೆ ಅಂತೇವೆ. ರೈಟ್. ಶಿಲಾ ಈಗ ನಾನು ಪ್ರೆಷರ್ ಡೆವಲಪ್ ಮಾಡಲಿಕ್ಕೆ ಈಗ ಡಾಕ್ಟರ್ ಹೇಳಿದ್ರು ಹೋಗಬೇಡ್ರಿ, ಮಾತಾಡಬೇಡ್ರಿ ಅಂತ ಹೇಳಿದ್ರು ಸಹ. ಯಾಕಂದ್ರೆ ಚರ್ಚೆ ಮಾಡಿದ್ದೀನಿ ಇಲ್ಲಿ ಹೋಗಬೇಕು ಅಂತ. ನನಗೆ ಹಾಸ್ಪಿಟಲ್ನಾಗಿದ್ದವರೆಲ್ಲ ಬರೋಲ್ಲ. ನನಗೆ ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕ ಅದಕ್ಕೂ ಹೋರಾಟ ಪ್ರಾರಂಭ ಆಗಿ ಅದು ಯಾವ ಪೇಪರ್ನಲ್ಲಿ ಓದಿರಲಿಲ್ಲ. ಏನು ಓದಿರಿ ಹೇಳಿ? ಏನೋ ಯಾಕೆ ಪ್ರತ್ಯೇಕ ಯಾಕೆ ಏನು ನೋಡ್ತೀರಿ? ಬಜೆಟ್ ಎಸ್ ತಾರತಮ್ಯ ಮತ್ತೆ ಡಿಸೆಂಟ್ರಲೈಸೇಷನ್ ಪವರ್ ಎಕ್ಸೆಪ್ಟೆಡ್ ಪ್ರಿನ್ಸಿಪಲ್ ಅಧಿಕಾರದ ಶಿಲಾಯುಗದಿಂದ ಪ್ರಾರಂಭವಾಗಿ ತಂತ್ರಜ್ಞಾನದ ಯುಗಕ್ಕೆ ಬಂದಿದೆ. ಎಂತೆಂಥ ಸಾಧನೆಗಳನ್ನು ಮಾಡಿರಿ, ಎಂತೆಂಥ ಸಾಧನೆಗಳನ್ನು ಮಾಡಿರಿ. ಕೈ ಹಿಡ್ಕೊಂಡ್ರಿಲ್ಲ ಏನದು? ಅದೊಂದು ಸಾಧನ. ಎಷ್ಟು ನೋಡಿ ಎಂತೆಂಥ ಸಾಧನೆಗಳು ಮಾಡಿದ್ದಾರೆ. ಎಷ್ಟು ಪರಾವಲಂಬ ಜೀವನ ಆಗಿ ಹೋಗುತ್ತೆ. ಟ್ರಸ್ಟೆಡ್ ದಿ ಯಾವುದಲ್ಲ ಟ್ರಸ್ಟೆಡ್ ದಿ ಇದೇನಾಯಿತು? ನಷ್ಟ ಆಯಿತು. ಟ್ರಸ್ಟ್ ಮಾಡಿದ್ವಿ, ಇದು ನಷ್ಟ ಆಯಿತು. ಒಂದು ಉದಾಹರಣೆ ನಿಮಗೆ ನೀವು ಪ್ರಶ್ನೆ ಹಾಕೋರಿ. ಒಂದು 10 ಮಂದಿ ಫ್ರೆಂಡ್ಸ್ ಮೊಬೈಲ್ ನಂಬರ್ ಹೇಳ್ರಿ ಹೇಳ್ರಿ. ಯಾಕೆ ವೈ ಇಟ್ ಹ್ಯಾಪನ್ಸ್? ವಾಟ್ಸ್ ದ ರೀಸನ್? ವಾಟ್ಸ್ ದ ಕಾಸ್? ಜೋರು ಮಾತಾಡೋಕ್ಕಾಗಲ್ಲ, ದಯಮಾಡಿ ಕ್ಷಮೆ ಇರ್ಬೋದು. ಇದೇ ಹೋದ್ರೆ ನೀವು ಇಲ್ಲೆಲ್ಲ ಅಲ್ಲಿ ಕೂತು ನಾವು ಮಾತಾಡ್ತೀವಿ ಕೇಳ್ಬೋದು. ವೈ ಯಾಕೆ? ಟೋಟಲ್ ಟ್ರಸ್ಟ್ ಮಾಡಿದ್ದೀವಿ. ಇದರೊಳಗೆ ಭಗವಂತ ಕೊಟ್ಟದ ಜ್ಞಾನ ಭಂಡಾರ ಅದಕ್ಕೆ ಕಬ್ಬಣದ ಎದ್ದಾಕಿ ಟ್ರಸ್ಟ್ ಇಡೋದು. ಮುಂದೆ ಹೆಂಗ ಹೌದಲ್ಲ? ಅದಕ್ಕೆ ಬದುಕಲು ಕಲಿಯಬೇಕು. ಬದುಕಲು ಕಲಿಯೋದು ಅಂದ್ರೆ ಹೆಂಗೆ ಕಲಿಬೇಕು? ಬದುಕಲು ಕಲಿಯೋದು ಎಲ್ಲ ಅದಕ್ಕೆ ಭಗವಂತ ಎಲ್ಲ ಜೀವಿಗಳಿಗೂ ಏನು ಕೆಳಗಿನಿಂದ ಎಲ್ಲ ಜೀವಿಗಳಿಗೂ ಒಂದು ವರ, ಹೆಚ್ಚಲ್ಲ ಕಡಿಮೆ ಅಲ್ಲ. ಅಧಿಕಾರ ಇರಲಿ, ಅಂತಸ್ತಿರಲಿ, ಪ್ರದೇಶ ಇರಲಿ, ಯಾವುದೇ ಪ್ರದೇಶ ಇರಲಿ, ಏನೇ ಇರಲಿ, ಒಂದು ವರ. ಏನೋ ಏನೋ ಹೆಚ್ಚಲ್ಲ ಕಡಿಮೆಲ್ಲ. ಸಾವೆಂಬ ವರ ಹೆಚ್ಚು ಕಡಿಮೆ ಆಯ್ತಾನ. ಅನ್ನೋದು ಯಾವುದೇ ಒಟ್ಟು ಲೀವ್ ದಿಸ್ ವರ್ಲ್ಡ್. ಜಗತ್ತನ್ನು ಬಿಟ್ಟು ಹೋಗ್ಬೇಕು ನಾವು. ಏನು ಬೇಕಾದಿರಲಿ, ನಾನು ಅದ್ರ ದುಡ್ಡು ಐತೆ, ನಾನು ಅದಕ್ತೇನೆ ಅಂತೀನಿ. ಮೈಕಲ್ ಜಾನ್ಸನ್ ಸುತ್ತ ಹೋಗ್ಲಿಕ್ಕೆ ಡಾಕ್ಟರ್ ಹೋದ. ಅಂದರೆ ಭಗವಂತ ಎಲ್ಲ ಜೀವಿಗಳಿಗೂ ಇಷ್ಟು ಕೋಟಿ ಉಸಿರು, ಇಷ್ಟೇ ಉಸಿರು ಅಂತ ನಿಗದಿಪಡಿಸಿರ್ತಾನೆ. ಅದಕ್ಕೆ ಆ ಉಸಿರು ಕೊನೆಯ ಉಸಿರು ನಿಲ್ಸೋಕ್ಕಾಗಲ್ಲ. ಹಾಗಾಗಿ ನೀವೆಲ್ಲ ಓದಿರ್ತಿರಲ್ಲ ಯೋಗಿಗಳು 200 ವರ್ಷ 300 ವರ್ಷ ಅಂತೇಳಿ, ಹೌದಲ್ಲಿ ಓದಿರ್ತಿರಲಿಲ್ಲ. ಹಾಗಾದ್ರೆ ಹೆಂಗೆ? ನಾ ಹೇಳಿದೆ ಈಗ ಇದು IQ ಇಟ್ ಇಸ್ ಕ್ವಶನ್ಸ್ ನಿಮ್ಗೆ ಹಾಕಿದ್ದು. ಹಾಗಾದ್ರೆ ಇಷ್ಟು ವರ್ಷ ಇಷ್ಟು ಬದುಕಬೇಕಂದ್ರೆ ಇಷ್ಟು ಉಸಿರುಗಳು ಅಂತೇಳಿ, ಆ ಉಸಿರುಗಳ ಮೇಲೆ ನಿಮ್ಮ ಜೀವನ ಇಷ್ಟು ವರ್ಷ ಅಂತೇಳಿ. ಹಾಗಂದ್ರೆ ಅದನ್ನು ಆ ಕ್ರಿಯೆಯಲ್ಲಿ ನಾವು ಹೆಚ್ಚು ವರ್ಷ ಬದುಕಬೇಕು ಅಂದ್ರೆ ಏನು ತಾಲೀಮು ಗಂಡಿ ಮನೆಗೆ ಮಾಡಬೇಕು. 106 ವರ್ಷ ಬದುಕ್ತಾರದ, 200 ವರ್ಷ ಬದುಕ್ತಾರದ, ಹೆಂಗೆ ಏನು
ನಾಯಿ ಅದಲ್ಲ ಶ್ವಾನ ಹೆಂಗೆ ಉಸಿರು ಮಾಡೈತಿ, ಹೆಂಗೆ ಉಸಿರಾಡ್ತಿದ್ದದು ಸ್ಪೀಡ್. ಪಿ ಟಿ ಉಷಾದಿಂದ ಹೋಗ್ತದೆ ಬರೀ ಅಷ್ಟು ಫಾಸ್ಟ್. ಬೇರೆ ಆಮಿ ಆಯುಷ್ಯ ಕಂಪೇರ್ ಮಾಡಿರಿ. ಮಾನವ ಅದಕ್ಕೆ ಹಿಂದೆ ನೀರು ಈಗಾದ್ರೂ ಅದರ ಚಿತ್ತಕ್ಕೆ ಒಯ್ತಾರ ಅಂತಾರಿಲ್ಲ, ಚಿತ್ತದಕ್ಕೆ ಒಯ್ದು ಇಟ್ಕೊಂಡಿರ್ತಾರ ನೆತ್ತಿ ಒಳಗೆ ಚಿತ್ತಕ್ಕೆ. ಆದರೆ ಆ ಉಸಿರಿನಾಲೆ ಕಾನ್ಸಂಟ್ರೇಷನ್ ಮಾಡಿ ಅಲ್ಲಿ ಇಟ್ಟಿರ್ತಾರೆ, ಇಟ್ಟಿರ್ತಾರೆ. ಅದಕ್ಕೆ ಒಂದು ಸಲ ಈಗ ಅಂತಿಲ್ಲ, ಕೆಲವ್ರಿಗೆ ಅರ್ಧ ರೊಟ್ಟಿ ಬರ್ತೈತಿ, ಕೆಲವರು 10 ರೊಟ್ಟಿ ತಿನ್ನೋದ ಅಡ್ಡತ್ತು ಮಾಡಿಲ್ಲ, ರೈಟ್? ಸೊ ಅದಕ್ಕೆ ಇಟ್ ವೇರೀಸ್ ಫ್ರಮ್ ಮ್ಯಾನ್ ಟು ಮ್ಯಾನ್. ಆದ್ರೆ ಆ ಜ್ಞಾನ ಭಂಡಾರದ ಏನೈತಿ ಅದನ್ನೆಲ್ಲ ತುಂಬಿಕೇಶನ್ ಡೌನ್ಲೋಡ್ ನಿಮ್ಗೆ ಏನು ಬೇಕಾದ್ರು ಹೌದಲ್ಲ. ಕೆಲವರು ಡೌನ್ಲೋಡ್ ಬೇಕಂತಾರೆ, ಏನು ಮಾಡ್ತಿರ್ತಾರೆ, ವಿಷಯಗಳನ್ನು ನೋಡ್ತಿರ್ತಾರೆ, ಆಶೆಗಳನ್ನು ನೋಡ್ತಿರ್ತಾರೆ, ಬೇರೆ ಬೇರೆ ಆಟಗಳನ್ನು ನೋಡ್ತಿರ್ತಾರೆ, ನೋಟುಗಳನ್ನು ನೋಡ್ತಿರ್ತಾರೆ. ಸೊ ಅವರವರ ಭಾವಕ್ಕೆ, ಅವರವರ ಪ್ರಕೃತಿಗೆ ಅವರವರ ಚೆನ್ನಾಗಿ ಇರ್ತಿರ್ತಾರೆ. ಸೊ ಹಿಂಗೆಲ್ಲ ಇದ್ದರೂ ಸಹ ನೀವೆಲ್ಲ ಇಲ್ಲಿ ಅಕ್ಷರ ಕಲಿಕೆಗಾಗಿ ಬಂದಿದ್ದೀವಿ ಹೌದು. ಮನೆಯಲ್ಲಿ ಎಷ್ಟು ಬರ್ತಾರ ಆ ವಿಷಯ ಬೇರೆ. ನನಗೂ ಸಹ ನನ್ನ ಹಿಸ್ಟ್ರಿ ಹೇಳಿ ನಿಮಗೆ ಗೊತ್ತಾಗಬೇಕು. ಅಲ್ಲಿ 5 ರೂಪಾಯಿ ಕೂಲಿ ಮಾಡಿದೆ. ಎಷ್ಟು? 5 ರೂಪಾಯಿಗೆ ಇಲ್ಲಿ ಫ್ಯಾಕ್ಟ್ರಿ, ಇಂಡಿಯನ್ ಪ್ರೈವೇಟ್ ಫ್ಯಾಕ್ಟರಿ ಸ್ಟೇಷನ್ನಿಂದಿತ್ತು. 5 ರೂಪಾಯಿ ಕೂಲಿ ಮಾಡಿದೆ. ಈವ್ನಿಂಗ್ ಲಾ ಕಾಲೇಜಲ್ಲಿ ಎಲ್ಲ ಮುಗಿಸಿದೆ. ಇವತ್ತು ಏನು ಸಾಧನೆ ಮಾಡಬೇಕು ಮಾಡಿ ಇದರಿಗೆ ನಂದು ಏನು ಬನ್ನಿ ವೃತ್ತಿಯನ್ನು ಮಾಡಿದೆ. ವೃತ್ತಿಯಲ್ಲಿ ವೃತ್ತಿಯನ್ನು ಅಂದರೆ ನ್ಯಾಯವಾದಿಗಳು ಅಂದರೆ ನ್ಯಾಯಕ್ಕಾಗಿ ವಾದವನ್ನು ಎಲ್ಲಿ ಮಾಡಬೇಕು, ಎಲ್ಲೆಡೆ ಕಡೆ ಮನುಷ್ಯ ಆಗಬೇಕು. ನನಗೆ ಏನು ಬಾಕಿ ಆಗಿದ್ದೈತಿ ಅದು ನಾ ಯಾವಾಗಲೂ ಸಂಖ್ಯೆ ಕೊಡಬೇಕು. ನಾನು ಹಿಂಗೆ ಮುಖ ಮಾಡಿ ಇಟ್ಕೊಡ್ಬೇಕು, ಹಿಂಗೆ ಜಾಸ್ತಿ ಆಗ ಇಟ್ಕೊಡ್ಬೇಕು. ಕಡೆ ಕೇಳಾಗಿದ್ದನ್ನ ಏನು ಮಾತಾಡಿದೆ ಈಗ ನಾಳೆ ಬೋರ್ಗಲೆ ಮೇಲೆ ಮಳೆ ಸುರಿದಂತ ದುಡ್ಡು ಬೇಕು, ಬದುಕಲಿಕ್ಕೆ ದುಡ್ಡು ಬೇಕು. ಆ ದುಡ್ಡಿನಿಂದ ಬದುಕಿಗಾಗಿ ಬದುಕಾಗಿ ದುಡ್ಡು ಬೇಕು, ದುಡ್ಡಿಗಾಗಿ ಬದುಕೋಬಲ್ಲ. ಈಗ ಅವರ ವಿದ್ಯಾರ್ಥಿ ಜೀವನಗಳು ತಂದೆ ತಾಯಿಗಳು ಇಲ್ಲಿ ಸುಮಾರು ವರ್ಷಗಳವರೆಗೆ ಸರ್ಕಾರಗಳು ಕರೆಯೋದಿಲ್ಲ. ಏನು ಏನು ಕರೆದಿಲ್ಲ ಹೇಳ, ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋದಿಲ್ಲ. ಪ್ರಕ್ರಿಯೆಗಳು ಪ್ರಾರಂಭ ಆದರೂ ಸಹ ಅಲ್ಲಿ ಪತ್ರಿಕೆ ಸೋರಿಕೆ, ಮುಂದೆ ಅದನ್ನು ಮುಚ್ಚುವಿಕೆ, ಕೆಲವರು ಕೂಗುವಿಕೆ ಅನ್ನೋದಕ್ಕೆ ಅನುಕೋಚಿಗಳು ನೀವು ಮುಗಿಲೆಂದು ಅವಾಗ ಮಾಡಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅನೇಕ ಸಂದರ್ಭದಲ್ಲಿ. ಇಲ್ಲಿ ಕಾನೂನು ಭಂಗ ಚಳವಳಿ ಮಾಡ್ತಾ ಇಲ್ಲ ನಾವು. ಏನೋ ಕಾನೂನು ಭಂಗ ಚಳವಳಿ ಮಾಡ್ತಿರಲಿಲ್ಲ, ಶಾಂತಿಯುತವಾಗಿ ಚಳವಳಿಗಳನ್ನು ಮಾಡಬೇಕು. ಅದಕ್ಕೆ ನಾ ಎಲ್ಲೇ ಈಗ ಮಹಾನಗರ ಪಾಲಿಕೆ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಏನು ಏನು ಸತ್ಯ ಏನು ಏನು ಸತ್ಯ ಟ್ರುತ್ ಸತ್ಯ ಅಂದ್ರೆ ಟ್ರುತ್, ಟ್ರುತ್ ಫ್ಯಾಕ್ಟ್ಸ್. ಸತ್ಯ ಏನಂದ್ರೆ ನಿಜವಾಗಿ ಸತ್ಯವನ್ನು ಪ್ರತಿಪಾದನೆ ಏನು ಮಾಡ್ತೇವೆ ನಾವು, ಅದಕ್ಕೆ ಸತ್ಯಾಗ್ರಹ ಕೊಡುತ್ತೇವೆ, ಶಾಂತಿಯುತವಾಗಿ ಮಾಡ್ತೇವೆ. ಏನು ಸತ್ಯ? ಸರ್ಕಾರಗಳು ದಶಕಗಳಾದರೂ ಸಹ ಕರೆಯಬೇಕು ವಿದ್ಯಾರ್ಥಿ. ಆದರೆ ಪ್ರತಿ ವರ್ಷ ಕಾಲೇಜುಗಳಿಗೆ ಪರ್ಮಿಷನ್ ಯಾಕೆ ಆಗಲ್ಲ. ಆಲ್ರೈಟ್ ಟೀಚರ್ಸ್ ಇಷ್ಟು 80,000 1 ಲಕ್ಷ ಅವಶ್ಯಕತೆ ಐತಿ. ಬೇಡಾಗಿ ಇದಾಗಿ ಎಜುಕೇಷನ್ ಏನಿದೆ ಕರೆಕ್ಟ್.
ಒಂದು ರಿಸ್ಟ್ರಿಕ್ಷನ್ ಯಾಕೆ ಹಾಕ್ಬಾರ್ದು? ಅಂದರೆ ಇದು ವಿಷಯ ಒಂದು ಆಲೋಚನೆ ಇಲ್ಲ. ಅದರ ಒಂದು ಯೋಜನೆ ಒಂದು 100 ಕೋಟಿ 1000 ಕೋಟಿ 5000 ಕೋಟಿ ಅದನ್ನು ಮಾತ್ರ ನೋಡ್ತಾರೆ. ಯಾಕಂದ್ರೆ ಅದಾದ ಅವೇನಾದ್ರು ಮಾಡ್ತಾರೆ. ಈ ಉದ್ಯೋಗಾಕಾಂಕ್ಷಿಗಳ ಪರಿಸ್ಥಿತಿ ಆರ್ಥಿಕ ಸಬಲತೆ ಇಲ್ಲದೆ ಇಲ್ಲಿ ದಶಕಗಳಿಂದ ಕೆಲವರು 5 ವರ್ಷ 10 ವರ್ಷ ಮಟ್ಟ ನೋಡಿಲ್ಲ. ಸಾಮಾನ್ಯತೆ ಅನ್ನೋದು ಜಾತಕ ಪಕ್ಷಿ ಅಂತ ಕಾಯ್ತಕ್ಕೋ ಇವೆಲ್ಲ ಬೇಸತ್ತು ಏನಾಗ್ತೈತೆ. ಏನು ಮಾಡಬೇಕಂದ್ರೆ ಸರ್ಕಾರದಿಂದ ನಾವು ರಾಜ್ಯಕ್ಕೆ ಕೇಂದ್ರ ರಾಜ್ಯ ಸರ್ಕಾರದೊಳಗೆ ಈಗ ಸುಮಾರು 2,85,000 ಎಲ್ಲೋ ವಿಚಿತ್ರವಾಗಿ ಬೇರೆ ಬೇರೆ ರೂಪದಲ್ಲಿ ಔಟ್ಸೋರ್ಸು ಬೇರೆ ಬೇರೆ ರೂಪದಲ್ಲಿ ಅದಾಗ ಹೋರಾಟ ಅಂದರೆ ಸತ್ಯ ಪ್ರತಿಪಾದನೆ ಸತ್ಯಾಗ್ರಹ. ಅದಕ್ಕೆ ಈಗ ಹೋಗಿ ಪೊಲೀಸ್ ಸ್ಟೇಷನ್ಗೆ ಭಾಳ ಒಂಥರ ಈ ವಿವೇಕಾನಂದ ಏನು ಹೇಳಿ ಅಂಬೇಡ್ಕರ್ ಏನು ಹೇಳಿ ನಿಮ್ಮ ಬಾಯಿಂದ ಬರಬೇಕು. ಏನು ಶಿಕ್ಷಣ ಸಂಘಟನೆ ಹೋರಾಟ, ಏನು ಶಿಕ್ಷಣ ಸಂಘಟನೆ ಹೋರಾಟ. ಈ ದೇಶಕ್ಕೆ ಸಂವಿಧಾನ ಅದರಲ್ಲಿ 3 ಹಂತಗಳು. ಆ 3 ಹಂತಗಳು ಪೂರಕವಾಗಿ ಇರಬೇಕು. ಒಂದು ಇಂಡಿಪೆಂಡೆಂಟ್ ನ್ಯಾಯಾಂಗ ಸ್ವತಂತ್ರವಾಗಿ ಕಾರ್ಯಾಂಗ ಶಾಸಕಾಂಗ ವಿಭಾಗಗಳು ಕಾರ್ಯಗಳು ಅಲ್ಲಿ ಹೆಚ್ಚು ಕಡಿಮೆ ಆದಲ್ಲಿ ನ್ಯಾಯಾಂಗ ಸಂತಾಯಿಸುವ ನ್ಯಾಯಾಂಗ ತಡೆಯಲಿಕ್ಕೆ ಪಾಪ ಮೇಲೆ ಒಳ್ಳೆ ಕ್ಷೇತ್ರಕ್ಕೆ ಹೋಗ್ತೇವೆ. ಒಳ್ಳೆ ಕ್ಷೇತ್ರದ ಪಾಪ ಆಗಿರ್ತದೆ ಎಲ್ಲೋಗ್ತೇವೆ ಬೇರೆ ಎಲ್ಲೋ ಈ ಬದಲಾವಣೆ ಗಾಳಿ ಧಾರವಾಡ ನಿಮಗೆ ಇದು ಇತ್ತಿತ್ತಲಾಗಿ ಇಲ್ಲಿ ಹೈಕೋರ್ಟ್ ಆಗಿ ಗೊತ್ತು ಆಗಿಲ್ಲ ಆಗಿಲ್ಲ ಏನು ಗೊತ್ತು ಹೆಂಗಾಗಿತ್ತದು ಹೆಂಗಾಗಿತ್ತದು ನಾನಾಗಿತ್ತದು ಯಾರು ಮಾಡಿದ್ರು ಹೋರಾಟ ಒಂದಿನ ಅವರಿರ್ಬೋದು ಹೋರಾಟ ಈ ಒಂದೇ ಅಲ್ಲ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಮಠ ಎಲ್ಲ ಸಕ್ಸಸ್ ಆಗಿದೆ. ಇಲ್ಲಿ ಆದ ಘಟನೆಗಳನ್ನು ನೋಡಿದಾಗ ಯಾರು ಕೈಗೆ ಎತ್ತಿಕೊಳ್ಬೇಕು ಕಾನೂನನ್ನ ಯಾರು ಏನು ಕಾನೂನು ಸಾಧ್ಯತೆ ಹೌದು ಕರ್ತವ್ಯ ಹಕ್ಕುಗಳು ಹಕ್ಕು ಮತ್ತು ಕರ್ತವ್ಯ. ಈಗ ಈ ದೇಶದಲ್ಲಿ ಸಂವಿಧಾನ ರೂಲ್ ಆಫ್ ಲಾ ಅಂದ್ರೇನು? ರೂಲ್ ಅಂದ್ರೇನು? ರೂಲ ಸಾಂದರ್ಭಿಕವಾಗಿ ಕ್ಷೇತ್ರಕ್ಕೆ ಚೆನ್ನಾಗಿ ನಾವು ಊರೆಲ್ಲ ಹುಡುಗಿ ಕರಿತಿದ್ವಿ. ನೀವೇನು ಮಾಡ್ತೀವಿ? ನೀವು ಸರ್ಚ್ ಮಾಡ್ತೀವಿ, ನಾವು ಸರ್ಚ್ ಮಾಡ್ತೀವಿ. ಸರ್ಚ್ ಮಾಡಿದ್ದಕ್ಕೂ ರೆಡಿಮೇಡ್ ಫುಡ್ ನಮ್ಮ
ನಮ್ಮದು ರಿಸರ್ಚ್ ಮಾಡಿದ್ದವ್ರೆ ಪರ್ಟಿಕ್ಯುಲರ್ ಡ್ಯಾನ್ಸರ್ನಿಂದ ಎಂದು ಮತ್ತೆ ರೊಟ್ಟಿ ಚಪಾತಿ ರೊಟ್ಟಿ ಚಪಾತಿ ಅನ್ನ ನಾನು ನಮ್ಮ ಮನೆಯಾಗ ರೂಮ್ ಬದಲಾವಣೆ ಹೆಂಗಾಗಿತ್ತು ಹೌದಲ್ಲ ಯಾಕೋ ಮನೆಗೆ ಯಾಕೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತೀವಿ ಏನಂತೀರಿ ಸರ್ ನಮ್ಮೊಂದು ಪಾಠ ಮನ್ಯಾಗ ಒಂದು ಏನು ಬರ್ತೀವಿ ಹೌದು ಬಿಡಿ ಸಂಘಟಿತ ಹೋರಾಟಗಳು ಆಗಿದೆ ಅದಕ್ಕೆ ಈಗ ಪೊಲೀಸರು ಕೊಳ್ಳಿರ್ಬೋದು ಪರ್ಮಿಷನ್ ಸಿ ಹಕ್ಕುಗಳು ಅವರಿಗೆ ಹಕ್ಕು ಪ್ರಾಪ್ತಿ ಯಾವಾಗ ಕಚ್ಚಿ ಕಾನೂನು ಬಂದ್ ಚಳವಳಿ ಮಾಡಿದ ಕಾನೂನು ಬಂದ್ ಮಾಡಿದಾಗ ಪೊಲೀಸರು ಪೊಲೀಸ್ ಕಟ್ಟಿಗೆ ಆಕ್ಷನ್ ಅನ್ನಿಸ್ತೀವಿ ಕಾನೂನು ಬಂದ್ ಚಳವಳಿ ಮಾಡೋದು ಹೆಂಗಾದ್ರು ಅಶಾಂತಿ ಹಿಂಸೆ ಶಾಂತಿ ಬಾಯಿ ಹೇಳ್ಬೇಕು ನೀವು ವ್ಯವಸ್ಥೆ ವಿರುದ್ಧ ನಮ್ಮ ಶಾಂತಿ ಪೊಲೀಸರು ಮಾಡ್ತಾರೆ ಎಲ್ಲೇ ಮಾಡ್ಬೋದನ್ನು ಈಗ ಅಪ್ಲಿಕೇಶನ್ ಕೊಟ್ಟೇವೆ ನೀವು ಎಲ್ಲರಿಗೂ ಗೊತ್ತಾಗಿರ್ಬೋದು ಏನೋ ಕೋರ್ಟ್ನಾಗ ಕೇಸ್ ಪೆಂಡಿಂಗ್ ಇತ್ತು ಹುಬ್ಬಳ್ಳಿಗೆ ಹೋಗಿ 100 ಮಂದಿ ಇದು ಹೌದಲ್ಲ ಗೊತ್ತಾಯ್ತಿಲ್ಲ ಅದು ಮಾತಾಡ್ಕೊಂಬರ್ರಿ ಡಾಕ್ಟರ್ ಮಾತಾಡಿದ್ರೆ ಅದು ಮಾತಾಡ್ತೀನಿ ಎಲ್ಲ ಗೊತ್ತಿದ್ದು ಯಾಕಂದ್ರೆ ಯಾಕೆ ನಿಮ್ಮದ ನೀವು ಬದಲಾವಣೆ ಮಾಡೋದು ಸಮಾಜ ಬದಲಾವಣೆ ಹೆಂಗೆ ಮಾತಾಡಿ ತಾಯಿ ಗರ್ಭದಿಂದ ಬಂದಾಗ ಒಬ್ಬ ಪಳ್ಳಿ ಹೋಗ ಹುಟ್ಟು ಸಾವಿರ ಮತ್ತೆ ತಾಯಿ ಗರ್ಭದಲ್ಲಿ ಇದ್ದಾಗ ಒಬ್ಬರ ಪಳ್ಳಿ ಒಬ್ಬರು ನಡುವೆ ನಾವು ನೀವು ನಾನೊಂದೋ ಬದುಕೋದಲ್ಲ ನನ್ನೊಂದಿಗೆ 4 ಜನ ಬದುಕಿಸುವ ಪ್ರಯತ್ನ ಮಾಡಿದ್ರೆ ಅವ್ರು ಯಾರು ಹಾಗಾದ್ರೆ ಆಗಿಲ್ಲಪ್ಪ ನಮಗೇನಂತೀರಿ ಅಜ್ಜ ಅನ್ನೋದು ನೀನು ಕುಶಲ ಸ್ವಜೀವಿ ಮನುಷ್ಯತ್ವ ಅಂತ ಹಾಗಾದ್ರೆ ಹುಟ್ಟಿದ ಮೇಲೆ ಅನ್ಬೋದು ನೀವು ಏನು ಉಳಿತೇವ್ರಿ ಗಾಂಧಿ ಅಂತ ಗಾಂಧಿ ಈಗ ನಾವು ಬಿಟ್ಟಿರ್ತೇವ್ರಿ ಯಾರು ಹೊರಗೆ ಪರಿಣಾಮ ನಮ್ಮದ ಸಂಗೊಳ್ಳಿ ರಾಯಣ್ಣ ಹೇಳ್ಕೊಟ್ಟು ಯಾರು ಬ್ರಿಟಿಷ್ ನಮ್ಮ ಮತ್ತೆ ನಾನೇ ಚಂದ್ರಮಣ ಇದು ಆಸ್ಥಾನದವರು ಸಮೀಪಿಸ್ತೇನೆ ಮಹಿಳಾ ಮಾಧ್ಯಮವನ್ನು ಹೇಳ್ಕೊಟ್ರೆ ಅಂದರೆ ಯಾರು ಎಚ್ಚರಿದ್ದಾರೆ ಅಂದರೆ ಸಂಘಟಿತವಾದ ಹೋರಾಟಗಳು ಫಲಕಾರಿಯಾಗ್ತದೆ ಆದರೂ ಅನೇಕ ಒತ್ತಡಗಳು ಅದು ಯಾವುದೇ ಸಂದರ್ಭದಲ್ಲಿ ಶಾಂತಿಯುತವಾಗಿ ಪ್ರೀತಿಯಿಂದ ಶಕ್ತಿಯಿಂದ ಬಲ ಪ್ರದರ್ಶನ ಶಕ್ತಿಯಿಂದ ಸಂಘಟನೆಗಳ ಫಲಕಾರಿ ಸರ್ಕಾರಗಳು ಜನಪ್ರತಿನಿಧಿಗಳು ಎದಕ್ಕೆ ಎದುರ್ತಾರೆ ಚುನಾವಣೆಗೆ ಹಾಗಾದರೆ ದಟ್ಟಗೆ ಆಗ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ತಾರೆ ಆದರೆ ಯುವಶಕ್ತಿ ಭೂಮಿಲೆತ್ತು ಅಂದ್ರೆ ತಲೆ ಕಟ್ಟು ಅಂದ್ರೆ ಏನಾಗೈತೆ ಈ ದೇಶದೊಳಗೆ ಇತಿಹಾಸವನ್ನು ಬದಲಾವಣೆ ಮಾಡೋದು ಈಗ ಇವರ ಒಂದು ಯುವಶಕ್ತಿ ಈಗ ಯುವಕರು ಮಾಡೋ ಪ್ರಯತ್ನ ಮಾಡಲ್ಲ ದಯಮಾಡಿ ದೇಶದ ಇತಿಹಾಸವನ್ನು ಬದಲಾವಣೆ ಮಾಡುವ ಶಕ್ತಿ ಯುಕ್ತಿ ತಂತ್ರಗಾರಿಕೆ ಯಾವ ಥರ ಇದೆ ಅಂದರೆ ಯುವಕರ ಥರ ಇತ್ತು ಅದು ಪ್ರದರ್ಶನ ಏನಿಲ್ಲ ಈ ದೇಶದೊಳಗೆ ಯುವಶಕ್ತಿ ಆರೋಗ್ಯವನ್ನು ಮಾಡಿದ್ರು ಯಾವ ರಾಜ್ಯ ಎಕ್ಸಾಮಿನೇಷನ್ ಬಂದಿರಿ ಈಗ ಇದನ್ನು ನೀವು ಒಂದು ಕ್ವಶನ್ ಆನ್ಸರ್ ಮಾಡಿದ್ರಿ ಅಂದ್ರೆ 10ಕ್ಕೆ 10 ಹೌದಾ 5 0 ಹಾಕಬೇಕಿಲ್ಲ 10
ಇತಿಹಾಸ ಯುವಶಕ್ತಿ ಒಂದು ರಾಜ್ಯವನ್ನು ಆಳ್ತು. ಗಣಪರಿಷತ್ ಯಾವುದು ನಾಳೆ ನೀವು ಗೌರ್ಮೆಂಟ್ ಏನು ಎಪ್ಪ ಎಲ್ಲಾದ್ರೂ ನಾವು ಈಗ ಯಾಕೆ ಒಂದು ಅಪ್ಲಿಕೇಶನ್ ಅಲ್ಲೇ ಅದೊಂದು ಆಪ್ಷನ್ ಇತ್ತು. ನಾಟ್ ಅಪ್ರೂವ್ಡ್ ಏನಾಯ್ತು ಅಪ್ರೂವ್ಡ್. ಆಮೇಲೆ ನೋಟ್ ಕೊಟ್ಟು ಅದನ್ನ ಹೆಂಗೆ ಮಾಡಿರ್ಬೋದು, ಹೆಂಗೆ ಮಾಡಿದ್ರು NOT ರೈಟ್ ಹೌದಾ. ನಾಟ್ ಅಪ್ರೂವ್ಡ್ ಹಚ್ಚಿದ್ರೆ ನಾಟ್ ಅಪ್ರೂವ್ಡ್ ಇತ್ತು, ಹಚ್ಚಿದ್ರೆ NOT ನೋಟ್ ಅಪ್ರೂವ್ಡ್. ನೋಡಿ ಒಂದಷ್ಟು ಚತುರತೆ ಉಳಿಸ್ಕೊಳ್ತಿಲ್ಲ. ಅದಕ್ಕೆ ನೀವು ಸಂಘಟಿತರಾಗಿಲ್ಲ, ಆ ಶಕ್ತಿಯೊಂದಿಗೆ ವ್ಯಕ್ತಿತ್ವವಾಗಿ ನಾವು ಮುಂದುವರಿತೀವಿ. 4ನೇ ತಾರೀಕೆಲ್ಲಪ್ಪ ಅಂದ್ರೆ ನಾವು ಶಾಂತಿಯುತವಾಗಿ ಹೋಗ್ತೇವೆ. ಅಂದ್ರೆ ನಾನು ನಿಮ್ಮ ಊಟಕ್ಕೆ ಯಾರು ಬರ್ತೀನಿ ಎಲ್ಲರೂ ಬರ್ತಾರೆ ಸರ್, ಎಲ್ಲರೂ ಬರ್ತಾರೆ. ನಾವು ನೀವು ಎಲ್ಲರೂ ಬರ್ತಾರೆ. ನಮ್ಮ ಜೊತೆ ಕರ್ಕೊಂಡು ಎಷ್ಟು ಜನ ಕೂಡಬಹುದು? ಒಂದು ಬೆಳೆ ಕೊಡ್ರೆ ಇಡೀ ಕರ್ನಾಟಕದ 1 ಲಕ್ಷ ಬರ್ತಾರೆ. ಒಂದು ಬೆಳೆ ಸಾಕ್ತಾರೆ. ಬಟ್ ಕುಂತ ಜಾಗದಲ್ಲಿ ಎದ್ದು ಬರ್ಬೇಡ ಸರ್. ಸರ್ ಇವತ್ತು ಸರ್ 1 ಮಿನಿಟ್ ಸರ್, ಇವತ್ತು ಮತ್ತೆ ಏನು ಮೈಸೂರು ಪೊಲೀಸ್ ಇಲಾಖೆ ಏನು ಮಾಡಿದೆ, ಈಗ ಯಾರು ನಿವೃತ್ತ ಆಗಿರ್ತಾರೆ ಸರ್ ಪೊಲೀಸ್, ಅವ್ರು ಕಳಿಸಿ ಅವ್ರನ್ನ ಪೊಲೀಸ್ ಮಾಡ್ತಾರೆ. ಅಂದ್ರೆ ಸರ್ ಮೈಸೂರು ಪೊಲೀಸ್ ಇಲಾಖೆ ಹೆಂಗ್ ಮಾಡಿದೆ ಅಂತಂದ್ರೆ, ಈಗೇನು ಎಲ್ಲರೂ ನಿವೃತ್ತ ಆಗಿರ್ತಾರೆ ಸರ್ ಪೊಲೀಸ್ಗೆ, ಅಂದ್ರೆ ಸಿಬ್ಬಂದಿ ಕೊಟ್ಟು ನೀಗಿಸಲು ಏನು ರಿಟೈರ್ ಆಗಿರ್ತಾರೆ ಮತ್ತೆ ಅವ್ರನ್ನ ಕರೆಸಿ ಪೇಮೆಂಟ್ ಕೊಟ್ಟು ಮತ್ತೊಂದು ಪೊಲೀಸ್ ಅನ್ಸರಿ ಸಿಬ್ಬಂದಿ ಕೊಟ್ಟು ಏನಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಕಾಲ್ಪರ್ಮ್ ಆಗಲ್ಲ, ಇನ್ನು ಹಿಂಗೆ ಸಾರಿ ನೀವು ನಾವೇನು ಮಾಡ್ತೀವಿ ಅವ್ರನ್ನೆಲ್ಲ ಮತ್ತೆ ನಿವೃತ್ತ ಕರ್ಸ್ಕೊಂಡು ಮತ್ತೆ ನಾವು ಕಂಟಿನ್ಯೂ ಹಿಂಗೆ ಹೋಗ್ತೀವಿ, ಅವ್ರು ಸ್ವಲ್ಪ ಪೇಮೆಂಟ್ ಕೊಟ್ಟು ಆ ಥರ ಹೇಳ್ತೀವಿ ಸರ್. ಈ ಮತ್ತೆ ಜಸ್ಟ್ ನ್ಯೂಸ್ ಸರ್, ಈಗ ಜಸ್ಟ್ ಇದು ನಮ್ಗೆ ಈ ಥರ ಆದರೆ ಹಿರೇಮಠ ಸರ್ ಒಂದು ನೇಮ್ ಹೋಗ್ತದೆ ಸರ್, ನೀವು ಕರೆದಲ್ಲ ಸರ್ ಮಧ್ಯಾಹ್ನ ಹತ್ರ ಕುಂತು ಕರೆದಿನ ಸರ್, ನಾವೆಲ್ಲರೂ ಸರ್ ಹಿಂಗೆ ಅಂತ ಬರ್ತೀವಿ ಸರ್. ಬಟ್ ನಮ್ದೇನು ಸರ್ ಒಂದು ಹೋರಾಟ ಸಕ್ಸಸ್ ಅಲ್ಲ ಸರ್, ನಿಮ್ಮಿಂದ ನಾವು ಸದಾ ಯಾವತ್ತೂ ಇದ್ದೇವೆ ಸರ್. ಅದಕ್ಕೆ ನೋಡಿ ಹೈಕೋರ್ಟ್ ಹೋರಾಟ ಮಾಡಿದ್ವಿ, ಎಷ್ಟು ವರ್ಷ ಮಾಡಿರ್ಬೋದು. ಪೊಲೀಸ್ ಇದು ಅದು ಹೈಕೋರ್ಟ್ನವ್ರು ಏನು ಸರಬೇಕು, ಸರ್ಕಾರ ಏನು ಸರಬೇಕು, ಬಜೆಟ್ ಕೊಡಬೇಕು, ಡೆಲ್ಲಿಗೂ ಅಪ್ರೂವಲ್ಗೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು, ಇಷ್ಟೆಲ್ಲ ಚೆನ್ನಾಗಿ ನಿಮ್ದು ಹಂತವಾಗಿಲ್ಲ. ಈ ಸರ್ಕಾರ ಕರೀಲಿಕ್ಕೆ ಸಿದ್ಧವಾಗಿದೆ. ಕೆಲವರು 1-2 ಕಲರ್ ನಿಮಗೇನು ಒಂದು ಟೈಮ್ ಬೋರ್ಡ್ನೊಳಗೆ ಸರ್ ಅದೇ ಟೈಮ್ ಬೋರ್ಡ್ನೊಳಗೆ ಮಾಡೋದಕ್ಕಾಯ್ತು ಕೇಳಿ ಬದಿ ನಾವು ಒಂದೇ ಅಂತ ಕೇಳ. ಈಗ ಹೋರಾಟ ಮಾಡೋಕೆ ನಿಮ್ಮ ಕೂಡ ನಾವು ಇದ್ದಾಗ ಬಾಯಿ ಮುಚ್ಚಿಕೊಂಡು 19 ದಿನ ಉಪವಾಸ ಕೊಡ್ತಾರೆ, ಬರೀ ನೀರು 19 ದಿನ ಮಾತಾಡೋಕೆ ಬಿಡುವುದಿಲ್ಲ. 19 ದಿನ ಎಷ್ಟು ದಿನ? ಈ ರಾಜ್ಯದ ಮುಖ್ಯಮಂತ್ರಿ ಅವರು ಸಿಕ್ಕಿದ್ರು ತಲೆದು ನೋಡಿ ಬಂದು ಮಕ್ಕಳಾಗ ಬಂದರು. ಕ್ಯಾಬಿನೆಟ್ ಬಂದಿತ್ತು. ನಾನು ಸಾಯ್ತೀನಿ ಏನು ಇರಬಾರ್ದು, ರಾಜ್ಯದ ಮುಖ್ಯಮಂತ್ರಿ ಬಂದಿದ್ದೇನೆ, ನಾವು ಹೇಳಬೇಕು. ಬಹಳ ಖುಷಿ ಆಯಿತು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೋರಾಟಗಾರರ ಹತ್ರ ಬಂದಿದೆ ಅಂದರೆ ಇದು ಇತಿಹಾಸ ಪುಟಗಳಲ್ಲಿ ಉಲ್ಲೇಖ ಮಾಡಿದ್ದೀನಿ. ಆದರೆ ನನ್ನೊಂದು ಈ ಹೋರಾಟಗಾರರ ವಿನಂತಿ ಏನು ವಿನಂತಿ, ಈಗ ಇದಕ್ಕೆಲ್ಲ ಗೌರವ ಅಂತ ಮುಖ್ಯ ನ್ಯಾಯಮೂರ್ತಿ ತೀರ್ಮಾನ ಮಾಡ್ತಾರೆ. ನನ್ನ ಹತ್ರ ಬಂದು ಕೆಲಸೋದೇನೋ ಅವ್ರ ಹತ್ರ ಹೋಗ್ಬಿಡಲ್ಲ, ಚರ್ಚೆ ಮಾಡಿ ನಾಳೆ ಬೆಳಿಗ್ಗೆ ಹೋಗಿ. ನಾನು ಸ್ವಲ್ಪ ಹೇಳೋದಿಲ್ಲ,
ನಾಳೆ ಬೆಳಿಗ್ಗೆ ಹೋಗಿ ಅವರದ್ದು ಚರ್ಚೆ ಮಾಡಿರಿ. ಅವ್ರ ದಿನಾಂಕ ನಿಮ್ಗೆ ಪ್ರಸಿದ್ಧ ಸೀದಾ ಅಮ್ಮನಿಗೆ ಹೋಗ್ತಾರೆ. ನೆಕ್ಸ್ಟ್ ಟೈಮ್ ಅವ್ರಿಗೆ ಹೋಗೋದು ಇದಾಯ್ತು. ಇನ್ನು ರೈತರ ಸಮಸ್ಯೆ ಬಂತು. ರೈತರ ಸಮಸ್ಯೆ ಬಂದಾಗ ಯಾಕಂದ್ರೆ ನಾನು ಜಿಲ್ಲಾದವರದನ್ನು ಕರೆದರೆ ಯಾವ ಅದೇ ಸರ್ ಹಾಗೆ ತಂದು ಚಮತ್ಕಾರ ಹಚ್ಚಿದ್ದು ಗಂಧ ಗೊತ್ತರ ಹಾಂ ಸರ್ ಅದನ್ನು ಉದ್ಯೋಗ ಸುಮಾರು 45,000 ಎಕರೆಗೆ ಚಮತ್ಕಾರ ಅಂತೇಳಿ ಚಮತ್ಕಾರ ಕಾಟನ್ ಸೀಡ್ಸ್ ಡಿಸ್ಟ್ರಿಬ್ಯೂಷನ್ ಅಂತ 5 ಫುಟ್ 6 ಫುಟ್ ಯಂತ್ರ ಚಂದ ಹೋಗಿ ಎಷ್ಟು ಚಂದ ಇತ್ತು. ಆಮೇಲೆ ಹೋಗೋದು ಅಫ್ಟರ್ ಫೇಲ್ಯೂರ್ ಆಯಿತು. ರೈತ ಸಂಘಟನೆಗಳು ಬಂದು ಭಾಳ ಮಾಡಿದರು, ಮುಗಿದೋಯ್ತು. ಅಲ್ಲೇ ಎಂಟೋ ಕಂಪನಿ ಇತ್ತಲ್ಲ ನಮ್ದೋಳು ಅದು ಹಳ್ಳಿ ಬರ್ತಾರೆ. ಇಲ್ಲಿ ನಾ 20 ಮಾಡಕ್ಕೆ ಬಂದ